ಅಭಿಮಾನಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸರ ವಶದಲ್ಲಿದೆ. ಬೆಳಬೆಳಗ್ಗೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಆರೋಪಿ ಪವಿತ್ರ ಗೌಡನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ಈ ಕೊಲೆ ಪ್ರಕರಣ ಅಸಲಿಗೆ ಮೊದಲು ಶರಣಾಗತಿಯಾದವರು ಗ್ಯಾಂಗ್ ಅಲ್ಲಿ ಇದ್ದವರೇ ಅಲ್ವಂತೆ. ಹಲ್ಲೆ ಮಾಡಿದವರು ಅಲ್ಲ, ಕಿಡ್ನಾಪ್ ಮಾಡಿದವರು ಅಲ್ಲ. ಅಂದ್ರೆ ಆ ಪ್ರಕರಣಕ್ಕೂ ಇವ್ರಿಗೂ ಸಂಬಂಧವೇ ಇಲ್ಲ. ಪೊಲೀಸರನ್ನ ಡೈವರ್ಟ್ ಮಾಡೋಕೆ ದರ್ಶನ್ ಮಾಡಿದ ಪ್ಲಾನ್ ಇದು. ದರ್ಶನ್ ಅವ್ರನ್ನ ತಪ್ಪಿಸೋಕೆ ಮಾಡಿದ ಪ್ಲಾನ್. 30 ಲಕ್ಷದ ಡೀಲ್ಗೆ ಒಪ್ಪಿ ಸುಳ್ಳು ಆರೋಪಿಗಳಾಗಿ ಸರೆಂಡರ್ ಆಗಿದ್ದಾರೆ. ಮೂವರನ್ನ ಪ್ರತ್ಯೇಕ ಸೆಕ್ಷನ್ನಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅವರು ಕೂಡ ಇದರಲ್ಲಿ ಆರೋಪ ಸ್ಥಾನವನ್ನು ಹೊತ್ಕೊಳ್ತಾರೆ. ಈಗ ಅಂದರೆ ಅವರು ಆ ರೇಣುಕಾ ಸ್ವಾಮಿಯನ್ನ ಕರ್ಕೊಬಂದಿದ್ರಲ್ಲಿ ಕಿಂಚಿತ್ತು ಪಾತ್ರನೂ ಇಲ್ಲ. ಆತನಿಗೆ ಹೊಡೆದಿದ್ರಲ್ಲಿ ಒಂದು ಕೂದಲೆಳೆ ಪಾತ್ರವೂ ಇಲ್ಲ. ಸಾಯಿಸಿದ್ದಕ್ಕೂ ಇವ್ರಿಗೂ ಸಂಬಂಧವೇ ಇಲ್ಲ. ಹಣದ ಆಸೆಗೋ ಅಥವಾ ಅವರು ಕೂಡ ಅಭಿಮಾನಿಗಳೇನೋ ನಮ್ಮ ಅಣ್ಣ ಹೇಳಿದ್ರಲ್ಲ ಹೋಗೋಣ ಅಂದ್ಕೊಂಡು ಹೋಗಿದ್ದಾರೆ. ಬಿಟ್ಟಿದ್ದಾರೆ ಸರಿಯಾಗಿ ಪೊಲೀಸರು. ಕರೆಕ್ಟಾಗಿ ತನಿಖೆ ಮಾಡಿದಾಗ, ವಿಚಾರಣೆ ಮಾಡಿದಾಗ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಗೊತ್ತಾಗಿದೆ. ಹಂಗಂತೇನು ಬಿಟ್ಟು ಕಳಿಸಿಲ್ಲ. ಈಗ ಅವ್ರನ್ನೂ ಕೂಡ ವಶದಲ್ಲಿ ಇಟ್ಕೊಂಡಿದ್ದಾರೆ. ತನಿಖೆಗೆ ಬೇಕಾಗುತ್ತೆ. ಯಾವಾಗ ಫೋನ್ ಮಾಡಿದ್ರು, ಏನಂತ ಹೇಳ್ಕೊಟ್ರು, ಯಾರು ಹೇಳ್ಕೊಟ್ರು, ಯಾಕೆ ಹೇಳ್ಕೊಟ್ರು, ಇವೆಲ್ಲವನ್ನ ತನಿಖೆ ಮಾಡಬೇಕಾಗುತ್ತೆ. ಇವತ್ತಿನಿಂದ ಅಸಲಿ ಆಟ, ಅಸಲಿ ಸಂಕಷ್ಟ ಶುರು ದರ್ಶನ್ ಆ್ಯಂಡ್ ಟೀಮ್ಗೆ. ಇದೀಗ ಅದೇ ಆರಂಭದಲ್ಲಿ ಹೇಳಿದ್ವಲ್ಲ, ಫಿನಾನ್ಸ್ ವಿಚಾರಕ್ಕೆ ನಡೆದ ಗಲಾಟೆ, ಅವಾಗ ಮರ್ಡರ್ ಆಯಿತು ಅಂತ ಪೊಲೀಸರ ದಿಕ್ಕನ್ನೇ ಒಂದು ತಪ್ಪಿಸೋಕೆ ನೋಡಿದ್ದಾರೆ, ತನಿಖೆಯ ದಿಕ್ಕನ್ನು ಆರಂಭಕ್ಕೂ ಮೊದಲೇ. ಆದರೆ ಪೊಲೀಸರು ಬಿಟ್ಟಿಲ್ಲ, ತನಿಖೆಯನ್ನು ಶುರು ಮಾಡಿದ್ದಾರೆ. ವಿಚಾರ ಬಯಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಹಾಗಾದ್ರೆ ತನಿಖೆ ಆರಂಭಕ್ಕೂ ಮುನ್ನವೇ ಈ ಒಂದು ಕೇಸ್ನ ಮುಚ್ಚಾಕೋಕ್ ಪ್ರಯತ್ನ ಪಟ್ಟಿರೋದು ಸಾಬೀತಾಗ್ತಾ ಇದೆ ಅಲ್ವಾ ಮುರಳಿ? ಯಾಕಂದ್ರೆ ಪ್ರಮುಖವಾಗಿ ಪೊಲೀಸರನ್ನ ಡೈವರ್ಟ್ ಮಾಡ್ಬೇಕು, ಪೊಲೀಸರನ್ನ ದಾರಿ ತಪ್ಪಿಸ್ಬೇಕು. ದರ್ಶನ್ ಅವರು ಬಂಧನ ಆಗಬಾರ್ದು. ಮತ್ತು ಯಾರ್ಯಾರು ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲ ಕೂಡ ಹೋಟೆಲ್ನ ಉದ್ಯಮಿಗಳು. ಇವರೆಲ್ಲ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಂತವ್ರು. ಅವರನ್ನ ತಪ್ಪಿಸ್ಬೇಕು ಅಂದ್ರೆ ಈ ರೀತಿಯಲ್ಲಿ ಯಾರಾದ್ರೂ 3 ಜನ ಆರೋಪಿಗಳು ಸೆಲೆಂಡರ್ ಆಗ್ಬಿಟ್ರೆ, ಅಂದ್ರೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತಾರೆ. ಪೊಲೀಸರು ತನಿಖೆಯನ್ನ ಮಾಡ್ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗ್ತದೆ. ಎವಿಡೆನ್ಸ್ಗಳು ಸಿಗ್ತಾ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಬಂದು ನಾವೆಲ್ಲ ಸಿಕ್ಕಾಕೊಳ್ತೀವಿ. ಆದ್ರೆ ಪೊಲೀಸರಕ್ಕೆ ಮುಂಚಿತವಾಗಿ ಹೋಗಿ ಸರೆಂಡರ್ ಆಗ್ಬಿಟ್ರೆ ತಕ್ಷಣವೇ ಅವರಿಂದ ಬಚಾವ್ ಆಗ್ಬಹುದು ಮತ್ತು ಬಂಧನದಿಂದ ತಪ್ಪಿಸ್ಕೊಳ್ಬಹುದು ಅಂತೇಳಿ ಈ ರೀತಿಯ ಪ್ಲಾನ್ ಗಳನ್ನ ಮಾಡಿದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆವಾಗ 3 ಜನ ಮೊನ್ನೆ ಸಂಜೆ ಸರಿಸುಮಾರು 4 ಗಂಟೆ ಸಂದರ್ಭದಲ್ಲಿ ಗಿರಿನಗರ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗ್ತಾರೆ. ಅದಾದ ಬಳಿಕ ಗಿರಿನಗರ ಪೊಲೀಸರು ಕಾಮಾಕ್ಷಿ ಪೋಳ್ಯ ಪೊಲೀಸರಿಗೆ ಇವರನ್ನ ಹ್ಯಾಂಡ್ ಓವರ್ ಮಾಡುವಂತದ್ದು. ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಇವರೇ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತೇಳಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಅವರನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಂಡ್ ಓವರ್ ಮಾಡಿದ ಬಳಿಕ ಪೊಲೀಸರು ಸಾಮಾನ್ಯವಾಗಿ ಈ ರೀತಿಯಲ್ಲಿ ಯಾರೋ ಅವರಾಗೆ ಬಂದು ಸರೆಂಡರ್ ಆದ್ರೆ ಅವ್ರಿಗೆ ಪೊಲೀಸರಿಗೆ ಸಾಮಾನ್ಯವಾಗಿ ಅನುಮಾನಗಳು ಹುಟ್ಟುತ್ತವೆ. ಅನುಮಾನಗಳು ಹುಟ್ಟಿದ ಬಳಿಕ 3 ಜನರನ್ನು ಕೂಡ ಪ್ರತ್ಯೇಕವಾಗಿ ಕೂರಿಸ್ಕೊಂಡು ವಿಚಾರಣೆಗೆ ಒಳಪಡಿಸ್ತಾರೆ. ಅಂದ್ರೆ 3 ಜನರ ಹೇಳಿಕೆಗಳು ತಾಳೆ ಆಗ್ತಿರಲ್ಲ. ಯಾಕೆಂದ್ರೆ ಒಬ್ಬರ ಹೇಳಿಕೆ ಮತ್ತೊಬ್ಬರ ಹೇಳಿಕೆ ಇನ್ನೊಂದು ರೀತಿಯಲ್ಲಿ ಇರ್ತಿತ್ತು. ಆ ಹಿನ್ನೆಲೆಯಲ್ಲಿ ಅವರ ಕಾಲ್ ಡೀಟೇಲ್ಸ್ ಜೊತೆಗೆ ಅವ್ರು ಯಾರ ಜೊತೆಯಲ್ಲಿ ಮಾತನಾಡಿದ್ರು, ಜೊತೆಗೆ ಅವ್ರಿಗೆ ಪೊಲೀಸರ ಭಾಷೆಯಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಕೊಟ್ಟ ಬಳಿಕ ಇನ್ನ 7 ಜನರ ಹೆಸರನ್ನ ಅವರು ಹೇಳಿರುವಂತದ್ದು. ವಿನಯ್ ಇರ್ಬೋದು, ಪ್ರದೋಷ್ ಇರ್ಬೋದು, ನಿಖಿಲ್ ಇರ್ಬೋದು, ಇವರೆಲ್ಲ ಹೆಸರುಗಳನ್ನ ಕೂಡ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಮತ್ತೆ ಮಧ್ಯರಾತ್ರಿ ಸಂದರ್ಭದಲ್ಲಿ ಅವರನ್ನ ಬಂಧನಕ್ಕೊಳಪಡಿಸ್ತಾರೆ. ಬಂಧನಕ್ಕೊಳಪಡಿಸಿದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪಾತ್ರ ಬಯಲಾಗುವಂಥದ್ದು. ಯಾಕೆಂದ್ರೆ ಅಲ್ಲಿ CCTV ಫುಟೇಜಸ್ ಇರ್ಬೋದು, CDR ಡೀಟೇಲ್ಸ್ ಇರ್ಬೋದು, ಜೊತೆಗೆ ಅವರ ಏನಾದ್ರೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಂತ ವಿಚಾರಗಳಿರ್ಬೋದು, ಇವೆಲ್ಲಾ ಮಾಹಿತಿಗಳನ್ನ ಆಧರಿಸಿಕೊಂಡು ನಿನ್ನೆ ಬೆಳಗ್ಗೆ 8:30ಕ್ಕೆ ದರ್ಶನ್ ಅವರನ್ನ ಮೈಸೂರಿನಲ್ಲಿ ಅರೆಸ್ಟ್ ಅನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಪೊಲೀಸರನ್ನ ಡೈವರ್ಟ್ ಮಾಡ್ಬೇಕು ಮತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಉಳಿಸ್ಬೇಕು ಅಂತೇಳಿ ಈ ರೀತಿಯ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಈ ತನಿಖೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಂದು ಕಡೆ ಹಣದ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿಮಾನ ಅನ್ನೋದು ನೋಡಿ ನಮ್ಮನ್ನೇ ನಾವು ತಗ್ಲಾಕಿಸ್ಕೊಬಿಡೋಣ ಅಂತ.